ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಸ್ಬೆಂಡ್ ಒಂದ್ ಸ್ವಲ್ಪ ಹಣ್ಣು ತಲ್ತೀರಾ? ಥ್ಯಾಂಕ್ಸ್ ಹಸ್ಬೆಂಡು. ಏನು ಮೇಡಮ್ ಮತ್ತೆ ಇಬ್ರು ಜಗಳಾಡ್ಕೊಂಡಿದ್ದೀರಾ? ಇಲ್ಲಪ್ಪ. ಮತ್ತೆ ನೀವು ಥ್ಯಾಂಕ್ಸ್ ಹೇಳೋದು ಅವ್ರೇನು ಮಾತಾಡ್ತಿಲ್ಲ. ಅದಾ ನಮ್ಮ ಹಸ್ಬೆಂಡು ಒಂದ್ ಸ್ವಲ್ಪ ಹಂಗೇನೆ ಆಗ ಕೊಬ್ಬೇಡ್ತಾ ಇರತ್ತೆ. ಸುಮ್ಮನೆ ನನ್ನ ಬಗ್ಗೆ ಮಾತಾಡೋದು ಬಿಟ್ಟು ಮಾಡ್ತಿರೋ ಕೆಲಸ ಮಾಡಿದ್ರೆ ಒಳ್ಳೇದು. ಅಲ್ಲ ಮೇಡಮ್, ಬೆಳಗ್ಗೆಯಿಂದ ಆರಾಮಾಗೇ ಇದ್ರಿ, ಮಧ್ಯದಲ್ಲಿ ಏನಾಯ್ತು? ಇರ್ಲಿ ಬಿಡಿ, ಜಾಸ್ತಿ ಹೊತ್ತು ಸರ್ ನಿಮ್ಮಲ್ಲಿ ಕೋಪ ಮಾಡ್ಕೊಂಡು ಇರೋಕ್ಕಾಗಲ್ಲ, ಮತ್ತೆ ಅವರೇ ಬಂದು ಮಾತಾಡಿಸ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಜಾಜಿ ಅಕ್ಕ. ನಮ್ಮ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಸ್ಬೆಂಡು ಕೇಳಿಸ್ಕೊಂಡ್ರಾ? ಅಷ್ಟೆಲ್ಲ ಬಿಲ್ಡಪ್ ಏನಿಲ್ಲ. ಜಾಜಿ ಅವ್ರು ಹೇಳ್ದಂಗೆಲ್ಲ ಮಾಡೋ ಸೀನೇ ಇಲ್ಲ. ಆಯ್ತಾಯ್ತು, ನೋಡೋಣ. ಸದ್ಯಕ್ಕೆ ಅಕ್ಕ ಅಣ್ಣ ಬರ್ತಿದ್ದಾರೆ. ಬಾಗಿನ ಗಿಡಕ್ಕೆ ಒಂದ್ ಸ್ವಲ್ಪ ಕ್ಯಾಶ್ ಬೇಕು, ಕೊಡ್ತೀರಾ? ಕ್ಯಾಶ ಇರಿ, ತರ್ತೀನಿ. ಇಷ್ಟನ್ನ ಕ್ಯಾಶ್ ಇರೋದು ಮನೇಲಿ? ಕ್ಯಾಶ್ ಬಂಡಲ್ಲೇ ಇಲ್ವಾ? ಅದೇ ಹಸ್ಬೆಂಡು, ಈ ಮನೆ ಸಾಲ ತೀರ್ಸ್ಬೇಕಿತ್ತಲ್ವಾ, ಅದ್ರದ್ದು ಒಂದ್ ಕಂತು 2,000 ಇದೆ. ಇದು ದೀಪ ಅವ್ರು ನನಗೆ ಕೊಡಕ್ ಬಂದಿದ್ದ ದುಡ್ಡಲ್ವಾ? ಏನ್ ಮಾಡಕ್ಕಾಗತ್ತೆ, ಇದನ್ನೇ ಬಾಗಿನ ಕೇಳೋಣ. ಹೌದು, ಚಿರು ಎಲ್ಲಿ ಕಾಣಿಸ್ತಾ ಇಲ್ಲ? ಸರ್, ಅವ್ರಿಬ್ರು ಜಗಳಾಡ್ಕೊಂಡಂಗಿದೆ ಸರ್. ಜಗಳನ? ಇಲ್ಲ ಮಾವ, ನಾವಿಬ್ರು ಆಗಾಗ ಕೋಳಿ ಜಗಳ ಆಡ್ತಿರ್ತೀವಿ ಅಷ್ಟೇ. ಅಷ್ಟೇನಾ? ಹಾಗಾದ್ರೆ ಸರಿ. ನಾನು ಸುಕ್ಕು ಚಿರು ದೀಪ ತರನೇ ಆಗಾಗ ಕೋಳಿ ಜಗಳ ಆಡ್ತಿರ್ತೀವಲ್ಲ, ಅಲ್ವೇನೆ ಸುಕ್ಕು? ರೀ, ಪೂಜೆ ಮಾಡೋ ಟೈಮಲ್ಲಿ ಜಗಳದ ಮತ್ತೆ ಬೇಕೇನ್ರಿ? ಕರೆಕ್ಟ್.